ಈಡೇರಿಸುವಂತೆ ಗ್ರಾಮ ಆಡಳಿತಾಧಿಕಾರಿಗಳಿಂದ ಎರಡನೇ ಹಂತದ ಹೋರಾಟದ ಮುಷ್ಕರ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಆಡಳಿತ ಸೌಧದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಕೇಂದ್ರ ಕಚೇರಿ ಕಂದಾಯ ಭವನ ಬೆಂಗಳೂರು ತಾಲೂಕು ಘಟಕ ಕೂಡ್ಲಿಗಿ ಇವರ ವತಿಯಿಂದ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳು ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ಹಲವು ಬೇಡಿಕೆಗಳೊಂದಿಗೆ ಸರ್ಕಾರ ಈಡೇರಿಸುವಂತೆ ಸೋಮವಾರದಂದು ಗ್ರಾಮ ಆಡಳಿತಾಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಇವರು ಸರ್ಕಾರಿ ನೌಕರರಾದ ಗ್ರಾಮ ಆಡಳಿತಾಧಿಕಾರಿಗಳ ಪರವಾಗಿ ಸರ್ಕಾರಕ್ಕೆ ಸಾರ್ವಜನಿಕರ ಕೆಲಸಗಳನ್ನು ಮಾಡುತ್ತಿರುವಂತಹ ಅಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಈ ಮುಷ್ಕರದಲ್ಲಿ ಭಾಗವಹಿಸಿ ತಮ್ಮ ಹೋರಾಟದ ಪ್ರಮುಖ ಬೇಡಿಕೆಗಳನ್ನು ಮಾನ್ಯ ತಹಶೀಲ್ದಾರರಾದ ರೇಣುಕಾ ಇವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ನೀಡುವುದರೊಂದಿಗೆ ಮನವಿ ಪತ್ರದಲ್ಲಿ ಮನವಿ ಮಾಡಿಕೊಂಡಂತಹ ಬೇಡಿಕೆಗಳನ್ನು ಯಥಾವತ್ತಾಗಿ ಜಾರಿ ಮಾಡುವಂತೆ ಘನ ಸರ್ಕಾರಕ್ಕೆ ರಾಜ್ಯ ವ್ಯಾಪ್ತಿಯ ಅನಿರ್ದಿಷ್ಟವಾಗಿ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಎರಡನೇ ಹಂತದ ಮುಷ್ಕರಕ್ಕೆ ರಾಜ್ಯದ ಗ್ರಾಮ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದ್ದರಿಂದ ಸರ್ಕಾರ ಬೇಗನೆ ಎಚ್ಚೆತ್ತುಕೊಂಡು ಶೀಘ್ರದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಹೋರಾಟದ ಮೂಲಕ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರು ಮರಳಸಿದ್ದಪ್ಪ, ಇಮ್ರಾನ್, ದೇವೇಂದ್ರ ನಾಯಕ್, ಶೋಭಾ, ಶ್ರೀನಿವಾಸ್ ಕೋಡಿ ಹಾಗೂ ಇನ್ನು ಮುಂತಾದವರು ಭಾಗವಹಿಸಿದ್ದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ. ಒಂದು ತೊಂದರೆಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ, ಒಂದೇ ಕೂಡ್ಲಿಗೆ ಒಂದೇ ಅಲ್ಲ, ಇಡೀ ಕರ್ನಾಟಕ ಮತ್ತು ರಾಜ್ಯಾದ್ಯಂತ ಈ ಮುಷ್ಕರ ಮಾಡೋದ್ರಿಂದ ಈ ಒಂದು ಮುಷ್ಕರಕ್ಕೆ ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಮತ್ತು ನಮ್ಮ ನೌಕರ ಸಂಘದ ಅಧ್ಯಕ್ಷನಾಗಿ ಸಂಪೂರ್ಣ ಬೆಂಬಲವನ್ನು ನಾವು ವ್ಯಕ್ತಪಡಿಸ್ತೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಬೇಡಿಕೆಗಳು ಈಡೇರದಿದ್ದಲ್ಲಿ ನಾವು ಸಹ ಎಲ್ಲೀ ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ನಾವು ಗ್ರಾಮ ಆಡಳಿತಾಧಿಕಾರಿಗಳು ಪರವಾಗಿ ನಾವು ಅವರಿಂದ ನಾವು ಇರ್ತೀವಿ ಅಂತ ಹೇಳ್ತಾ, ಈ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಇವರ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈ ಒಂದು ಮುಷ್ಕರ ಯಶಸ್ವಿಯಾಗಲಿ ಹಾಗೂ ಒತ್ತಡಗಳು ಮತ್ತು ಬೇಡಿಕೆಗಳು ಆದಷ್ಟು ಬೇಗನೆ ಈಡೇರಲಿ ಅಂತ ನಾನು ಹೇಳ್ತಾ, ಈ ವೇದಿಕೆಯಲ್ಲಿ ಕರೆಸಿ ನನಗೆ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ವಂದಿಸ್ತಾ, ತಾಲೂಕು ಕಚೇರಿ ಆವರಣದಲ್ಲಿ ನಡೆಯುತ್ತಿರುವಂತಹ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಒಂದು ಮುಷ್ಕರದ ಕಾರ್ಯಕ್ರಮಕ್ಕೆ ಆಗಮಿಸಿ ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಏನಾದರೂ ಈಡೇರಿಸದೇ ಇದ್ದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೇವೆ ಅಂತ ಹೇಳಿದಂಥ ಮಾನ್ಯ ಅಧ್ಯಕ್ಷರಾದಂತಹ ವೆಂಕಟೇಶ್ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಕೈಗೊಂಡಿರುವ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಮ್ಮ ಕೂಡ್ಲಿಗಿ ತಾಲೂಕಿನ ಮಾನ್ಯ ತಹಶೀಲ್ದಾರರಾದ ಎಂ ರೇಣುಕಾ ಮೇಡಮ್ ಅವರು ಆಗಮಿಸಿರ್ತಾರೆ. ಅವರಿಗೆ ಎಲ್ಲ ಗ್ರಾಮ ಅಧಿಕಾರಿಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನೌಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಸರ್, ಸುರೇಶ್ ಸರ್ ಆಗಮಿಸಿರ್ತಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ. ಎಲ್ರಿಗೂ ನಮಸ್ಕಾರ. ಈ ಹಿಂದೆ ನಾವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ 26/9/2024ರಂದು ಮೊದಲನೇ ಹಂತದ ಒಂದು ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರವನ್ನು ಕೈಗೊಂಡಿದ್ವಿ. ಒಂದು ದಿನ ತಾಲೂಕು ಕಚೇರಿ ಮುಂದೆ ಹಾಗೂ 2 ದಿನ ಜಿಲ್ಲಾ ಕಚೇರಿ ಮುಂದೆ ಹಾಗೂ ಮತ್ತು ರಜೆ ಹಾಕೋದ್ರ ಮೂಲಕ ನಾವು ಮುಷ್ಕರವನ್ನು ಕೈಗೊಂಡಿದ್ವಿ. ಕಂದಾಯ ಸಚಿವರ ಒಂದು ನೇತೃತ್ವದಲ್ಲಿ ಸಭೆಯನ್ನು ಕೈಗೊಂಡು ಅವರು ನಮಗೆ ಸಮಯ ತೆಗೆದುಕೊಂಡು ನಾವು ಬೇಡಿಕೆಗೆ ಈಡೇರಿಸುವುದಾಗಿ ತಿಳಿಸಿದರು. ಆದರೆ ನಮ್ಮ ಯಾವುದೇ ಬೇಡಿಕೆಗಳಿಗೆ ಅವರು ಸರಿಯಾದ ಸ್ಪಂದನೆ ಸಿಗದ ಕಾರಣ ರಾಜ್ಯ ಸಂಘ ನಿರ್ದೇಶನದಂತೆ ದಿನಾಂಕ 10/2/2025ರಂದು ಈ ದಿನದಿಂದ 10, 11, 12 3 ದಿನಗಳ ಕಾಲ ತಾಲೂಕು ಕಚೇರಿ ಮುಂದೆ ಎರಡನೇ ಹಂತದ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ನಮ್ಮ ಏನು ಈ ಒಂದು ಮುಷ್ಕರಕ್ಕೆ ಏನು ಬೇಡಿಕೆಗಳು ಏನಂದರೆ, ಈಗ ಮಾನ್ಯ ಕಂದಾಯ ಸಚಿವರು ನಾವು ಸರ್ಕಾರ ತಂದಂಥ ಒಂದು ಏನು ರಾಜ್ಯಾದ್ಯಂತ ಆಧಾರ್ ಸೀಡಿಂಗ್ ಪಾಣಿಗೆ ಆಧಾರ್ ಜೋಡಣೆ ಮಾಡಿದ್ದೇವೆ. ಅದರಲ್ಲಿ ಸುಮಾರು 51.5 ಲಕ್ಷ ಮೃತ ಖಾತೆದಾರರ ಒಂದು ದಾಖಲೆಗಳನ್ನು ಅಭಿಯಾನ ಮಾದರಿಯಲ್ಲಿ ವಾರಸ್ದಾರ ಹೆಸರಿಗೆ ಈ ಪೌತಿ ಖಾತೆ ಮಾಡಬೇಕಂತೇಳಿ
ಅವರು ಸರ್ಕಾರ ಆದೇಶ ಮಾಡಿದ್ದಾರೆ. ಈ ಒಂದು ಪೌತಿ ಖಾತೆ ಈಗ ಆಲ್ರೆಡಿ ನಾವು ಮ್ಯಾನ್ಯಲ್ ವರ್ಕ್ ಮಾಡ್ತಾ ಇದ್ದೇವೆ. ಪೌತಿ ಖಾತೆ ಮುಕ್ತ ಖಾತೆದಾರರನ್ನು ತೆಗೆದು ಅವ್ರು ವರ್ಕ್ ಸರ್ವಿಸಿಗೆ. ಆದರೆ ಈ ಒಂದು ಆ್ಯಪ್ ಆಧಾರಿತ ಒಂದು ಈ ತಂತ್ರಾಂಶದ ಆಂದೋಲನವನ್ನು ಕೈ ಬಿಡಬೇಕು. ಇದರಿಂದ ನಮಗೆ ಮುಂದೆ ಅನಾನುಕೂಲ ಆಗುತ್ತೆ, ಹಾಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಪೌತಿ ಖಾತೆ ಆಂದೋಲನವನ್ನು ಕೈ ಬಿಡಬೇಕು ಅಂತೇಳಿ ಮೊದಲನೇ ಬೇಡಿಕೆ. ಹಾಗೆ ಎರಡನೇದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ನೋಟಿಸ್ ನೀಡಿದರೆ 30 ಗ್ರಾಮ ಆಡಳಿತಾಧಿಕಾರಿಗಳ ವಾರ್ಷಿಕ ವೇತನ ಬಡ್ತಿಯನ್ನು ತಡೆದು ನೈಸರ್ಗಿಕ ನ್ಯಾಯ ತತ್ವಗಳನ್ನು ಹಾಗೂ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಹೊರಡಿಸಿರುವ ದಂಡನ ಆದೇಶವನ್ನು ಹಿಂಪಡಿಬೇಕು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು. ಇದು ಒಂದು ಪ್ರಮುಖ ಬೇಡಿಕೆ. ಹಾಗೆ ಅಂತರ್ಜಿಲ್ಲೆ ವರ್ಗಾವಣೆ KCSR ನಿಯಮ 16A ಅನ್ನು ಮರುಸ್ಥಾಪಿಸಿ ಎಲ್ಲ ನಮ್ಮ ಕಂದಾಯ ನೌಕರರಿಗೆ ಅನುಕೂಲ ಮಾಡಬೇಕು, ತಮ್ಮ ಕುಟುಂಬದ ಜೊತೆಗೆ ನೆಮ್ಮದಿಯ ಜೀವನ ನಡೆಸಬೇಕು. ಹಂಗಾಗಿ ಈ ಒಂದು ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಪುನಃ ಸ್ಥಾಪಿಸಬೇಕಂತೇಳಿ. ಆಮೇಲೆ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ನಮಗೆ ಸೌಲಭ್ಯಗಳನ್ನು ಕೊಡಬೇಕು. ಹಾಗೆ ಮೂಲಭೂತ ಸೌಲಭ್ಯಗಳನ್ನು ಕಚೇರಿ, ಸುಸಜ್ಜಿತವಾದ ಕಟ್ಟಡ ಮತ್ತು ಟೇಬಲ್ ಕುರ್ಚಿ ವ್ಯವಸ್ಥೆ, ಆಮೇಲೆ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಮತ್ತು CUG ಸಿಮ್ ಮತ್ತು ಡೇಟಾ, ಗೂಗಲ್ ಕ್ರೋಮ್ ಪ್ರಿಂಟರ್ ಮತ್ತು ಸ್ಕ್ಯಾನರನ್ನು ಒದಗಿಸಬೇಕು. ಹಾಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನಿಗದಿಪಡಿಸಿ ಆದೇಶ ಮಾಡಬೇಕು. ಸರ್ಕಾರದವರು ನಮಗೆ ತಾಂತ್ರಿಕ ಕೆಲಸಗಳನ್ನು ಕೊಡ್ತಾರೆ, ಆದರೆ ತಾಂತ್ರಿಕ ಹುದ್ದೆ ಅಲ್ಲ ಅಂತೇಳಿ ಪರಿಗಣಿಸಿ ನಮಗೆ ಹಿಂಬರವನ್ನು ನೀಡಿರ್ತಾರೆ. ಹಾಗಾಗಿ ನಮ್ಮ ತಾಂತ್ರಿಕ ಹುದ್ದೆಯೆಂದು ಪರಿಗಣಿಸಿ ನಮಗೆ ಆ ಒಂದು ವೇತನವನ್ನು ನಿಗದಿಪಡಿಸಬೇಕಂತೇಳಿ. ಹಾಗೆ ಕಂದಾಯ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ವೃಂದಗಳನ್ನು ಒಳಗೊಂಡಂತೆ ನೀಡುತ್ತಿರುವ ಅನುಕಂಪದ ನೇಮಕಾತಿ ಹುದ್ದೆಯ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ಮಾಡಬೇಕಂತೇಳಿ. ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಜೀವಹಾನಿ ಆಗುವ ಗ್ರಾಮ ಆಡಳಿತಾಧಿಕಾರಿಗಳ ಕುಟುಂಬಕ್ಕೆ 50 ಲಕ್ಷಗಳ ಪರಿಹಾರ ಮಂಜೂರು ಮಾಡಬೇಕಂತೇಳಿ ಒಂದು ಬೇಡಿಕೆ ಇದೆ. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ನೂರಾರು ಕೆಲಸಗಳನ್ನು ನಿರ್ವಹಿಸುವ ಪೊಲೀಸ್ ಇಲಾಖೆಯಲ್ಲಿ ಕೊಡುವಂತೆ ನಮ್ಮ ಪ್ರತಿ ತಿಂಗಳ ಒಂದು ವರ್ಷ ಒಂದು ಹೆಚ್ಚುವರಿ ವೇತನವನ್ನು ನೀಡಬೇಕಂತೇಳಿ. ಹಾಗೆ ಗ್ರಾಮ ಸಹಾಯಕರು ಕೂಡ ಅವರ ಒಂದು ಸೇವಾ ಭದ್ರತೆಯನ್ನು ನೀಡಿ ಕಾಯಂಗೊಳಿಸಬೇಕಂತೇಳಿ ಒಂದು ಬೇಡಿಕೆ ಇದೆ. ಹಾಗೆ ಪ್ರಯಾಣ ಭತ್ಯೆಯನ್ನು ಪ್ರಸ್ತುತ ನಾವು ಒಂದು ತಿಂಗಳಿಗೆ ಕೇವಲ 500 ರೂ ಪ್ರಯಾಣ ಭತ್ಯೆಯನ್ನು ನೀಡ್ತಾ ಇದ್ದಾರೆ. ಆದರೆ ನಾವು ಗ್ರಾಮಗಳಿಗೆ ಹೋಗಿ ಕೆಲಸ ಮಾಡಲು ಈ ಒಂದು ಪ್ರಯಾಣ ಭತ್ಯೆ ನಮಗೆ ಸಾಕಾಗೋದಿಲ್ಲ. ಆದ ಕಾರಣ 500 ಇರೋದನ್ನ 5000 ಹೆಚ್ಚಿಸಬೇಕಂತೇಳಿ ಒಂದು ಬೇಡಿಕೆ ಇದೆ. ಹಾಗೆ ನಮ್ಮ ಗ್ರಾಮಾಡಳಿತ ಆಯುಕ್ತಾಲಯ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನು ಪರಿಗಣಿಸಬೇಕಂತೇಳಿ. ಹೀಗೆ ಇನ್ನೂ 10 ಹಲವು ಬೇಡಿಕೆಗಳನ್ನು ನಾವು ಈ ತಿಂಗಳ ಕಾಲ ಪರಿವರ್ತಿತ ರಜೆಯನ್ನು ಹಾಕಿ ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ. ಈ ಒಂದು ಪರಿವರ್ತಿತ